ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಇಲ್ಲೇ ನಾನಪಂಡದಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲೇ ಡಾಬಾದಾಗ ನಿಂತಿದ್ದೆ. ಇವಾಗ ಲೋಡ್ ಹೊರಟಿದ್ದೀನಿ. ಲೋಡ್ ಎಲ್ಲಂದರೆ ಹಿಂದೂಪುರಿಗೆ ಬರೋ ಲೋಡಿಂಗು. ಇಲ್ಲೇ ನಾವು ಇರಾತಾಗ್ಲಿದ್ದ ಒಂದು 10 ಕಿಲೋಮೀಟ್ರ್ ಐತೆ ಲೋಡಿಂಗ್ ಪಾಯಿಂಟು. ಇವಾಗ ಡಾಬಾದಾಗ್ಲಿದ್ದ ಹೊರಗೆ ತೆಗಿತಾ ಇದ್ದೀನಿ ಗಾಡಿ. ಡಾಬಾದಾಗ ನಿಂತಿದ್ದೆ, ಇವಾಗ ಹೊರಗೆ ತಗೊಂಡು ಹೋಗ್ತಾ ಇದ್ದೀನಿ. ನಾವು ವಾಪಸ್ ಹೋಗೋ ರೋಡ್ನಾಗೆ ಇವಾಗ ಲೊಕೇಶನ್ ಹಾಕಿದ್ದಾನೆ ಟ್ರಾನ್ಸ್ಪೋರ್ಟ್ನೇನು. ಇಲ್ಲಿಂದ ಒಂದು 12-13 ಕಿಲೋಮೀಟ್ರ್ ತೋರಿಸ್ತೈತೆ. ಅಲ್ಲಿಗೆ ಬಂದು ಫೋನ್ ಮಾಡೋ ಅಂತ ಹೇಳಿದ್ದಾನೆ. ಅಲ್ಲಿ ಹೋಗೋಣ. ಅಲ್ಲಿ ಹೋದ್ಮೇಲೆ ಯಾವ ಫ್ಯಾಕ್ಟ್ರಿಗೆ ಲೋಡ್ ಆಗ್ತದೆ ಏನು ಅಂತೇಳಿ ನೋಡೋಣ. ಬ್ಯಾರಲ್ಲ ಅಂತ ಗುರು ಹಿಂದೂಪುರಿಗೆ. ಬ್ಯಾರಲ್ಲ ಕಾಯಲ್ಲ ಅಂತೇಳಿ ಕನ್ಫರ್ಮ್ ಹೇಳಿಲ್ಲ. ಬ್ಯಾರಲ್ಲ ಅಂತ ಇದ್ದ ರಾತ್ರಿ. ಇವಾಗ ಫೋನ್ ಮಾಡಿ ಇಲ್ಲಿ ಬಂದ ಹೋಗ್ತಾ ಇದ್ದೀನಿ. ಹೋಗಿ ನೋಡೋಣ ಬನ್ನಿ. ಹೆಂಗೆ ಕಾಣ್ತಿದೆ. ಬಿಸಿಲು ಬಿದ್ದುಬಿಟ್ಟು ಗುರು ಇವತ್ತೇನು ಅಷ್ಟೊಂದು ಮಳೆ ಬಂದಿಲ್ಲ. ಬಿಸಿಲು ಬಿದ್ದತ್ತೆ. ನಮ್ಮ ಗಾಡಿ ಲೋಡ್ ಆಗತ್ತೆ. ಟಾರ್ಪಲ್ ಹಾಕೋವರೆಗೆ ಮಳೆ ಬರ್ದಂಗಿದ್ರೆ ಸಾಕು. ಫ್ಯಾಕ್ಟ್ರಿ ಒಳಗೆ ಗಾಡಿ ಹೋದ್ರೆ ಏನು ಟೆನ್ಷನ್ ಇರಲ್ಲ. ಹೊರಗೆ ಲೋಡ್ ಆದರೆ ಕಷ್ಟ. ಬ್ಯಾರಲ್ ಲೋಡ್ ಆದರೆ ಟಾರ್ಪಲ್ಲೇ ಹಾಕೋದಿಲ್ಲ. ಬರೀ ಬೆಲ್ಟಿಗೆ ಹೊಡ್ಕೊಂಡು ಹೊರಟ್ಬಿಡ್ತೀನಿ ನೋಡಿ. ಅದ್ರ ಮೇಲೆ ಏನಾರು ಪಾರ್ಸಲ್ ಗೀರ್ಸಲ್ ಹಾಕ್ತಾರೇನೋ ಗೊತ್ತಿಲ್ಲ. ವಾಪಿ 16 ಕಿಲೋಮೀಟ್ರ್ ಐತೆ ಗುರು ಇನ್ನು. ಬನ್ನಿ ಹೋಗೋಣ. ಅಲ್ಲಿ ಯಾವುದೋ 100 ಕಾಟ ಅಂತೆ. 100 ಕಾಟದ ಹತ್ರ ಹೋಗಿ ಫೋನ್ ಮಾಡೋಣ ಟ್ರಾನ್ಸ್ಪೋರ್ಟ್ ನನಗೆ. ಇಲ್ಲಿ ಸ್ಟಾರ್ಟ್ ಆಫೀಸ್ ಹತ್ರ ಬಂದು ದಮಾನಿಗೆ ಹೋಗ್ಬೇಕಂತ ಲೋಡಿಗೆ. ನಾಸಿಕ್ ರೋಡ್ ಅಂತೇಳಿ ಸೀದಾ ದಮಾನಿಗೆ ಕಳಿಸ್ತಾರೇ. ದಮಾನಿಗೆ 14 ವೀಲಲ್ಲಿ ಒಂದು ಹೋದ ವರ್ಷ ಹೋಗಿದ್ದು. ಇದೇ ಟೈಮ್ನಾಗ ಬಂದು ಇದು KMFಗೆ ಹಾಲಿನ ಪಾಕೆಟ್ ತುಂಬ್ಕೊಂಡು ಹೋಗಿದ್ದೆ. ಇವಾಗ ಅಲ್ಲಿಗೆ ಹೋಗ್ತಿದ್ದಾನೆ. ಅವಾಗ ಗೈಡಿಗೆ ಕರ್ಕೊಂಡು ಹೋಗಿದ್ದೆ. ಇವಾಗ ಒಬ್ಬನೇ ಗೈಡಿಂದ ಹೋಗ್ತಾ ಇದ್ದೀನಿ. ಈ ಕಡೆ ಹೊರಗ್ಲಾಸ್ ಅಂತ ಹೋಗೋದು. ಹೋಗಿ ನೋಡೋಣ ಬನ್ನಿ ಗಾಡಿ ಎಲ್ಲೆಲ್ಲಿ ಹೋಗ್ತಾವೆ. ಈ ಕಡೆ ಒಂದು ರೋಡ್ ಇತ್ತು, ಅದು ನೋಡಿದ್ದೆ. ಅದು ಬ್ರಿಡ್ಜ್ ಮುರಿದಿದ್ದಾರಂತೆ. ಇವಾಗ ಅಲ್ಲಿ ಹೋಗಂಗಿಲ್ಲ ಅಂದ. ಗಾಡಿ ಒಳಗೆ ಒಂದು ಬಾಗುರು ಕೆಳಗೆ ಬಿದ್ದುಬಿಡ್ತಿದ್ದೆ. ಇನ್ನು ಸ್ವಲ್ಪ ಇದ್ದಿದ್ರೆ ಹೋಗೋಣ ಬನ್ನಿ. ದಮ್ಮನಿಗೆ ಹೋಗೋ ಗಾಡಿ ನೋಡ್ಗುರು ಇವೆಲ್ಲ ಫುಲ್ ಜಾಮ್ ಆಗಿರೋದು. ಹಿಂದೆ ಎಲ್ಲಿವರೆಗೂ ಜಾಮ್ ಐತೆ. ನಾನು ಈ ಕಡೆ ಸರ್ವಿಸ್ ರೋಡಿಗೆ ಬಂದೆ. ಈ ಗಾಡಿ ಹೋಗ್ತತ್ತು ಅಂತೇಳಿ 5 ಕಿಲೋಮೀಟ್ರ್ ಐತೆ. ನಮಗೆ ಲೋಡಿಗೆ ಹೋಗ್ಬೇಕಾಗಿರೋ ಜಾಗ 5 ಕಿಲೋಮೀಟ್ರ್ ಹೋಗೋಕ್ಕೆ ಅರ್ಧ ಗಂಟೆ ಬೇಕಂತೆ. ಫುಲ್ಲು ಜಾಮು ಅಂದರೆ ಜಾಮ್ ಗುರು. ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಬ್ರೋ ಅಂತ ಹಾಕ್ಬಿಟ್ಟತ್ತೆ. ನೋಡೋಣ ಬನ್ನಿ. ಒಂದೊಂದೇ ಗಾಡಿ ಹೋಗ್ತಿರೋ. ಟಾಟಾ ಮಾಡಿಸ್ಕೊಂಡು ದಮ್ಮನ್ನಾಗ ಹೋಗ್ತಾ ಇದ್ದೀನಿ ನೋಡ್ಗುರು. ರೋಡ್ ಹೆಂಗೈತೆ. ರೋಡ್ ಮಾಡ್ತಿದ್ದಾರೆ. ಇದೆಲ್ಲ ಪೂರ್ತಿ ಇಂಡಸ್ಟ್ರಿಯಲ್ ಏರಿಯಾ. ಎಲ್ಲೋದ್ರೂ ನೋ ಎಂಟ್ರಿ ಇಲ್ಲ, ಒನ್ ವೇ ಇಲ್ಲ. ಸುಮ್ಮನೆ ಹೋಗ್ತಾ ಇರೋದೆ. ಆ ಕಡೆ ವಾಪಿ ಒಳ ಕ್ಲಾಸ್ ಬಂದಿದ್ರೆ ಸಿಕ್ಕಾಕೊಂಡ್ಬಿಡ್ತಿದ್ದೆ ಬ್ರೋ. ಏನು ಮಾಡ್ತೀರಾ. ಇಲ್ಲೇ ಹೋಗೋಣ ಕೆಳಗೆ. ಮೇಲೆ ಗಾಡಿ ಬರ್ತೈತೆ. ಇಲ್ಲಿಂದ 3 ಕಿಲೋಮೀಟ್ರ್ ಐತೆ ಫ್ಯಾಕ್ಟ್ರಿ. ಕಾಯಲ್ ಅಂತ ಗುರು. ಸ್ಟೀಲಿನ ಕಾಯಲ್ಲು. ಅಹಮದಾಬಾದಿಂದ ಲೋಡ್ ಮಾಡಿದ್ವಲ್ಲ ಆ ಥರ ಕಾಯಲ್ಲು. ಅದಕ್ಕೆ ನೀರು ಬೀಳಬಾರ್ದಂತಾನೆ. ಅದಕ್ಕೆ ಇವಾಗ ವಾಟರ್ ಪ್ರೂಫ್ ಟಾರ್ಪಲ್ ಹಾಕ್ಲೇಬೇಕು ನಾನು. ಬನ್ನಿ ಕಾಯಲ್ಲಿ ಲೋಡಾದರೆ ಯಾವ ಟೆನ್ಷನ್ ಇರೋಲ್ಲ. ಯಾಕೆ ಕಳ್ರೆ ಕಾಟ ಇರೋಲ್ಲ. ಯಾವ ಟೆನ್ಷನ್ ಇರೋಲ್ಲ. ಪೂರ್ತಿ ನೈಟ್ ಹೊಡೆದು ಬಿಡ್ಬೋದು. ಫ್ಯಾಕ್ಟ್ರಿ ಇಲ್ಲಿಂದ 3 ಕಿಲೋಮೀಟ್ರ್ ತೋರಿಸ್ತೈತೆ. ಬನ್ನಿ ಹೋಗಮ್ಮ. ಈ ಗಲ್ಲಿನಾಗೆ ಲಾರಿ ತಗೊಂಬರ್ಬೇಕು. ಈ ಗಲ್ಲಿನಾಗ 16 ಲಾರಿನೇ ಬರೋಲ್ಲ ಅಂತ ತಗೈತೆ ಅವ್ರ ಫ್ಯಾಕ್ಟ್ರಿ. ಅಪ್ಪ ಅದ್ರಾಗೆ ಯಾವುದೋ ನಿಪ್ಪಾಣಿದೊಂದು 14 ವೀಲ್ ಬಂದತ್ತೆ ಲೋಡ್ ಗಾಡಿ ತಗೊಂಡು. ಇವಾಗ ಖಾಲಿ ಗಾಡಿ ತಗೊಂಬಂದ್ರೆ ನನಗೆ ಗಾಡಿ ನಿಲ್ಸೋಕ್ಕೆ ಜಾಗ ಇಲ್ಲ ಇಲ್ಲಿ. ಅಂಥ ಏರಿಯಾ ಇದು. ಇದು ಖಾಲಿ ಐತೆ. ಆದರೆ ಒಳಗೆ ಬಿಡೋಲ್ಲ. ಪಾರ್ಕಿಂಗ್ ಇತ್ತೆ ನಮ್ಮ ಮೊದಲು. ಇಲ್ಲೇ ಹೋಗ್ಬೇಕು. ಗಾಡಿ ಅಲ್ಲಿ ಸಂದಾಗ ನಿಲ್ಲಿಸಿ ಬಂದಿದ್ದೆ. ಹೋಗೋಣ ಬನ್ನಿ. ಗಾಡಿ ನಿಲ್ಲಿಸಿ ಇಲ್ಲಿ ಬಂದು ಇಲ್ಲೇ ಜಾಗ ಐತಿ. ಇಲ್ಲಿ ಸೈಡ್ ಹಾಕ್ಕೊಂಡ್ರೆ ಆಯ್ತು. ಗಾಡಿ ತಗೊಂಬರೋಣ ಬನ್ನಿ ಫಸ್ಟ್ ಹೋಗಿ. ರಾತ್ರಿಯಿಂದ ಮಳೆ ಹೊಡಿತೈತೆ. ನಮ್ಮ ಗಾಡಿ ಮುಳುಗೋಗ್ಬಿಟ್ಟೈತೆ ನೋಡ್ರಿ. ಆಗೋ ಅಲ್ಲಿ ಇದೇ ಫ್ಯಾಕ್ಟ್ರಿ ಒಳಗೆ. ಫ್ಯಾಕ್ಟ್ರಿ ಹತ್ರ ಇರೋದು. ಗಾಡಿ ಫುಲ್ ಮುಳುಗ್ಬಿಟ್ಟೈತೆ. ಬಂಪರ್ ಲೆವೆಲಿಗೆ ನೀರು ಬಂದಿದ್ದಾವೆ ನೋಡಿ. ಹಿಂದಕ್ಕೆ ಹೋಗಂಗಿಲ್ಲ, ಮುಂದಕ್ಕೆ ಬರೋಂಗಿಲ್ಲ. ಇವಾಗ ಹಂಗಾಗ್ಬಿಟ್ಟತ್ತೆ. ಅವ್ನು ಫ್ಯಾಕ್ಟ್ರಿ ಹತ್ರ ಹೋಗಿದ್ದೆ. ಲೋಡ್ ಯಾವಾಗ ಮಾಡ್ತೀನಿ ಅಂತ ಕೇಳ್ಕೆ ಬರೋಣ ಅಂತೇಳಿ. ಅವ್ನು ಇನ್ನೂ ಬಂದೇ ಇಲ್ಲ ಇನ್ಚಾರ್ಜು. ಲೋಡಿಂಗ್ ಮಾಡ್ಸೋನು ಗುರು. ಇವ್ರು ಹೆಂಗೆ ಗೊತ್ತಾ, ಗಾಡಿ ಕರೆಸ್ಕೊಂಡು ಮಾಲ್ ರೆಡಿ ಮಾಡೋರು ಇವರು. ಈ ಕಡೆ ಸೈಡ್ ಎಲ್ಲ ಅಷ್ಟೇ. ಅವ್ನಿಗಿನ್ನ ಯಾವುದೋ ಬೊಂಬೈಯಿಂದ ಗಾಡಿ ಬರ್ಬೇಕಂತ ಅವರಿಗೆ. 5 ಟನ್ನು ನಿನ್ನೆಯಿಂದ ಬರೋದ್ರಾಗೈತೆ. ನಿನ್ನೆ ಮಧ್ಯಾಹ್ನ ಬಂದನು.
ಒಂದು 12 ಗಂಟೆಗೆ ಬಂದಾನ ಇಲ್ಲಿಗೆ. 25 ಟನ್ ಲೋಡ್ ಮಾಡೋಣ ಅಂತೇಳಿ ಹಿಂದೂಪುರಿಗೆ ಅಂತೇಳಿ ಕರೆಸಿ ಇಲ್ಲಿಗೆ ಬಂದಮೇಲೆ ಜಿಗಣಿಗೆ ಹೋಗ್ರಿ ಬೆಂಗಳೂರಿಗೆ ಅಂದರು. ಎಲ್ಲ ಒಂದು ಒಟ್ಟು ಊರ ಕಡೆಗೆ ಹೋಗ್ತಾ ಇದೀವಿ ಅಂತೇಳಿ ಒಪ್ಕೊಂಡೆ. 25 ಟನ್ ಕಾಯಲ್ಲಿ ತುಂಬಿ ಅದ್ರ ಮೇಲೆ 10 ಟನ್ ಪಾರ್ಸಲ್ ಹಾಕ್ಕೊಂಡು ಹೋಗೋಣ ಗಾಡಿಯಲ್ಲಿ. ನೋಡಿ ನೀರು ಎಷ್ಟಿದೆ, ಎಷ್ಟು ಬಂದ್ಬಿಟ್ಟಿದ್ದಾವೆ ಗಾಡಿ ಒಳಗೆ ಅಂತ. ಇಲ್ಲಂತೂ ಮಳೆ ನೆನ್ಸ್ಕೊಂಡು ಹೊಡಿತಾ ಇತ್ತು ನೋಡಿದ್ರು. ಇದೇ ಫ್ಯಾಕ್ಟ್ರಿ ಸೊಂದಾಗೆ ನಿಂತಿರೋದು ಗಾಡಿ ನೋಡಿ, ನೆನ್ಸ್ಕೊಂಡು ಮಳೆ ಹೊಡಿತೈತೆ. ನಿನ್ನೆ ಸಾಯಂಕಾಲ ನಿನ್ನೆ ಮಧ್ಯಾಹ್ನ ಬಂದಿದ್ದ ಗಾಡಿ ಇನ್ನೂ ಲೋಡೇ ಮಾಡೋಂಗಿಲ್ಲ. ಇವ್ರು ಏನು ಹೇಳ್ತಿದ್ದಾರೆ ಅಂದರೆ ಇವ್ರಿಗೆಲ್ಲ ಬೊಂಬೈಯಿಂದ ಒಂದು ಗಾಡಿ ಬರ್ಬೇಕಂತೆ, ಆ ಗಾಡಿನಲ್ಲಿ 10 ಟನ್ ಮಾಲ್ ಬರ್ತೈತಂತೆ, ಅದು ಬಂದ ಮೇಲೆ ಹಾಕ್ತೀನಿ ಅಂತ ಹೇಳ್ತಾನೆ. ಅದು 35 ಟನ್ನು ಪೂರ್ತಿ ಲೋಡ್ ಆಗಲ್ಲ, 25 ಟನ್ ಲೋಡ್ ಹಾಕೋದು ಕಾಯಲ್ಲ. ಅದ್ರ ಮೇಲೆ ಇನ್ನೊಂದು 10 ಟನ್ನು ಪಾರ್ಸಲ್ ಹಾಕಬೇಕು. ಇಷ್ಟೊತ್ತಿಗೆ 10 ಗಂಟೆ ಇಷ್ಟೊತ್ತಿಗೆ ಲೋಡ್ ಮಾಡಿದರೆ 11 ಗಂಟೆ ಅಲ್ಲೇ ಇಷ್ಟೊತ್ತಿಗೆ ಲೋಡ್ ಮಾಡಿದರೆ ಹೋಗಿ ಇವತ್ತೇ ಇನ್ನೊಂದು ಮಾಲ್ ಹಾಕ್ಬೋದಾಗಿತ್ತು ಪಾರ್ಸಲು. ಇವನಿನ್ನು 1 ಗಂಟೆ ಎಷ್ಟೊತ್ತಿಗೆ ಬರ್ತೈತೆ ಅಂತ ಹೇಳ್ತಾ ಇದ್ದಾರೆ ಈ ಫ್ಯಾಕ್ಟ್ರನ್ನು. ಬೆಂಗಳೂರು ಪಾರ್ಟಿ ನೋಡಿದರೆ ಅಲ್ಲೇ ಫೋನ್ ಮಾಡಿ ಗಾಡಿ ಎಲ್ಲೈತೆ ಅಂತ ಕೇಳ್ತಾ ಇದ್ದಾರೆ. ಇವ್ರು ಲೋಡೇ ಮಾಡ್ದಲ್ಲೇ ನಂಬರ್ ಕೊಟ್ಟಿದ್ದಾರೆ ಡ್ರೈವರಿಂದ. ನಿನ್ನೆ ಗಾಡಿ ಲೋಡಾಗಿ ರಾತ್ರಿ ಹೊಲ್ಟತ್ತಂತೇಳಿ. ಇವಾಗ ಹೋಗಿ ನಂಬರ್ ಯಾಕೆ ಕೊಟ್ರಿ ಅಂದರೆ ಇಲ್ಲ ಅವ್ರು ಕೇಳಿದ್ರು, ಕೊಟ್ಟಿನಿ, ಏನಾರ ಒಂದು ಕತೆ ಹೇಳು ಅಂತ ಇದ್ದಾರೆ. ಗಾಡಿ ಲೋಡ್ ಮಾಡ್ದಲ್ಲೇ ಅಲ್ಲಿ ಮುಂದ್ಗಡೆ ಪಾರ್ಟಿಗೆ ನಂಬರ್ ಕೊಟ್ಟಿದ್ದಾರೆ ಅಂತ ಇವರು. ಅವ್ರು ಫೋನ್ ಮಾಡಿ ಯಾವಾಗ ಬರ್ತೀಯಪ್ಪ ಅಂತಂದ್ರು. ನಾನು ಸರ್ ಇಲ್ಲಿ ಫುಲ್ ಮಳೆ ಬಂದು ರೋಡ್ ಜಾಮ್ ಆಗಿಬಿಟ್ಟಿದೆ ಘಾಟ್ನಾಗ ಅಂತ ಸುಳ್ಳು ಹೇಳಿದ್ನಿ. ಏನು ಮಾಡೋಕ್ಕೆ ಬರಲ್ಲ, ಸುಳ್ಳು ಹೇಳ್ಬೇಕಾಕತ್ತೆ. ಇವ್ರು ಮಾಡೋ ತಪ್ಪಿಗೆ ನಾವು ಸುಳ್ಳು ಹೇಳ್ಬೇಕು. ಮಧ್ಯಾಹ್ನ 12 ಗಂಟೆ ಮೇಲೆ ಲೋಡ್ ಮಾಡ್ತೀವಿ ಅಂದರು. ಗುರು ನಾನು ಬಂದಿದ್ನಿ ಈ ಗಲ್ಲಿನಲ್ಲಿ ಬರೀ ಕ್ಯಾಂಟ್ರ್ ಓಡಾಡೋದು, ಅಂಥ ಗಲ್ಲಿನಲ್ಲಿ 16 ಮಿನಿಟ್ ತಂದಿದ್ನಿ. ಈ ಫ್ಯಾಕ್ಟ್ರಿಗೆ ಬರೋಕ್ಕೆ ಬೇರೆ ದಾರಿನೇ ಇಲ್ಲ, ಅದೊಂದೇ ದಾರಿ ಇರೋದಂತೆ. ಖಾಲಿ ಗಾಡಿನೇ 3 ಸಲ ರಿವರ್ಸ್ ಹೊಡೆದಿದ್ನಿ ಸನ್ನೆಗೆ. ಇನ್ನು ಲೋಡ್ ಗಾಡಿ ಎಷ್ಟು ಸಲ ರಿವರ್ಸ್ ಹೊಡಿಬೇಕು. ಈ ಕಡೆ ರೈಟ್ ಸೈಡಿಗೆ ಗೋಡೆ ಟಚ್ ಆಗ್ತತೆ, ಲೆಫ್ಟ್ ಸೈಡಿಗೆ ಎದುರಿಗೆ ಒಂದು ಗೇಟ್ ಐತೆ, ಲೆಫ್ಟ್ ಸೈಡಿಗೆ RCC ಇವು ಮೆಟ್ಲಿದ್ದಾವೆ. ಇವಾಗ ಹೋಗ್ಬೇಕಾದ್ರೆ ಫುಲ್ ರೈಟಿಗೆ ಹೊಡೆದ್ರೆ ಗೋಡೆಗೆ ಟಚ್ ಆಗುತ್ತೆ, ಜಾಸ್ತಿ ಲೆಫ್ಟಿಗೆ ಹೋದರೆ ಮೆಟ್ಲಿಗೆ ಟಚ್ ಆಗುತ್ತೆ ಕ್ಯಾಬಿನ್ನ, ಜಾಸ್ತಿ ಮುಂದಕ್ಕೆ ಹೋದರೆ ಯಾವ್ದು ಕಾಂಪೌಂಡಿಗೆ ಟಚ್ ಆಗುತ್ತೆ. ಎದುರುಗಡೆ ಒಂದು ಫ್ಯಾಕ್ಟ್ರಿ ಇದೆ, ಆ ಫ್ಯಾಕ್ಟ್ರಿ ಗೇಟ್ ಓಪನ್ ಮಾಡಿಸಿ ಅದ್ರೊಳಗೆ ಹೋಗಿ ರಿವರ್ಸ್ ಹೊಡ್ಕೊಂಡು ಏನೋ ಮಾಡಿ ಗಾಡಿ ತಗೊಂಡೋಗ್ಬೇಕು. ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೋಬೇಕು. ಬರ್ಬೇಕಾದ್ರೆ ಅಲ್ಲಿ ನಿಲ್ಸಕ್ಕೆ ಜಾಗ ಕೊಟ್ಟಿದ್ರು ಅವರು. ಇವಾಗ ಗೇಟ್ ತೆಗೆದ್ರೆ ಸೀದಾ ಅದ್ರೊಳಗೆ ಹೋಗ್ಬಿಡ್ತೈತೆ ಗಾಡಿ. ಅದ್ರೊಳಗೆ ಹೋಗಿ ಒಂದು ಸ್ವಲ್ಪ ರಿವರ್ಸ್ ತಗೊಂಡ್ರೆ ಆರಾಮಾಗಿ ಕಟ್ಟಾಗ್ಬಿಡುತ್ತೆ, ಟೆನ್ಷನ್ ಇಲ್ದಂಗೆ. ಇನ್ನು ಮೇನ್ ರೋಡಿಗೆ ಹೋಗ್ಬೇಕಂದ್ರೆ ಅಲ್ಲಿ ಹಂಗಿದೆ ಅಂದರೆ ಚರಂಡಿ ಮಾಡ್ತಾಯಿದ್ದಾರೆ ಕರೆಕ್ಟಾಗಿ. ಒಂದು ಟ್ಯಾಕ್ಟ್ರಿನ ಕ್ಯಾಂಟ್ರ್ ಓಡಾಡೋಕ್ಕೆ ಅಷ್ಟೇ ಬಿಟ್ಟಿದ್ದಾರೆ. ಅಲ್ಲಿ ಹೆಂಗೆ ಗೊತ್ತಾ, ಫುಲ್ ಸೀದಾ ಹೋಗಿ ರಿವರ್ಸ್ ತಗೋಬೇಕು. ಸೀದಾ ಫುಲ್ ಮುಂದಕ್ಕೆ ಹೋದರೆ ಗಾಡಿ ಸಿಗಿ ಬೀಳ್ತೈತೆ. ಹೊಸ್ದಾಗಿ ಅದು ಮೇನ್ ರೋಡ್ ಮಾಡ್ತಿರ್ತಾರೆ, ಅದು ತೋರಿಸ್ತೀನಿ. ಇಲ್ಲಿ ಫಸ್ಟು ಮಧ್ಯಾಹ್ನ ಗಾಡಿ ಬಂದಮೇಲೆ ಲೋಡ್ ಮಾಡೋಣ, ಆಮೇಲೆ ತೋರಿಸ್ತೀನಿ ಹೆಂಗೆ ಹೋಗೋಕೆ ಗಾಡಿ ಅಂತೇಳಿ. ನೋಡಿ ಬೆಳೆ ಮಾಡೋಕ್ಕೆ ಇಟ್ಕೊಂಬಿಟ್ಟತ್ ಗುರು, ಮಳೆನೇ ಬಿಡ್ತಿಲ್ಲ, ಬೆಳೆ ಮಾಡಾಕ್ಬಿಟ್ಟತ್ ನೋಡಿ. ಬೆಳಗ್ಗೆ ಇಲ್ಲೆಲ್ಲ ಭಯಂಕರ ನೀರು ನಿಂತ್ಬಿಟ್ಟಿದ್ವು, ಸೀದಾ ಬಂಪರ್ ಲೆವೆಲಿಗೆ ನಿಂತಿದ್ದು. ಫ್ರೆಂಡ್ಸ್ ಇವತ್ತಿಗೆ 3 ದಿವಸ ಆಯ್ತು ನಾನು ಬಂದು, ಲೋಡೇ ಆಗಿಲ್ಲ ನೋಡಿ, ಖಾಲಿ ಗಾಡಿ ಕಾಣ್ತೈತೆ. ಬೊಂಬೈಯಿಂದ ಮಾಲ್ ಬರ್ತೈತೆ ಅಂತೇಳಿ ಇವತ್ತು ಬಂದೈತೆ ಗಾಡಿ. ಅದು ಬೆಳಿಗ್ಗೆ ಬಂದಿದ್ದ ಗಾಡಿ ಅಲ್ಲೆಲ್ಲ ಕಾಂಪೌಂಡಿಗೆ ರಿವರ್ಸ್ ಹೊಡೆದ್ಬಿಟ್ಟಿದ್ದಾನೆ. ಆ ಕಾಂಪೌಂಡ್ ಬಿದ್ದು ಗಾಡಿ ಸ್ಟೇಷನ್ಗೆ ಹೋಗಿ ಅದನ್ನ ತಗೊಬಂದು ಇವಾಗ ಅನ್ಲೋಡ್ ಮಾಡ್ತಾಯಿದ್ದಾರೆ. ರಾತ್ರಿ 9 ಗಂಟೆ ಅಷ್ಟೊತ್ತಿಗೆ ಲೋಡ್ ಮಾಡ್ತೀವಂದರು ಇವರು. ರಾತ್ರಿ 9 ಗಂಟೆಗೆ ಲೋಡ್ ಮಾಡಿ ಮತ್ತೆ ನಾಳೆಗೆ ಇನ್ನೊಮ್ಮೆ ಬೇರೆ ಮೇಲೆ ಹಾಕ್ಕೊಂಡು ಹೋಗೋಷ್ಟೊತ್ತಿಗೆ ಮತ್ತು ನಾಳೆ ಇಷ್ಟೊತ್ತಾಗುತ್ತೆ. ಇವರು 9 ಗಂಟೆ ಆದರೆ ಒಬ್ಬೊಬ್ರು ಇರಲ್ಲ, ಎಲ್ಲ ಹೋಗ್ತಾರೆ. ಅಲ್ಲ 9 ಗಂಟೆ ಅಂತೀನಿ ಗುರು, 6:15 ಒಬ್ಬೊಬ್ಬರು ಇರಲ್ಲ. ನೋಡೋಣ, ಇನ್ನೊಂದು ಅರ್ಧ ಗಂಟೆ ಟೈಮ್ ಐತಿ ಇವ್ರದು. ಗಾಡಿ ಅನ್ಲೋಡ್ ಮಾಡ್ತಾಯಿದ್ರೆ ಇನ್ನೊಂದು ಅರ್ಧ ಗಂಟೆ ಹಿಡಿತದೆ ಅದು ಅನ್ಲೋಡ್ ಆಗೋಷ್ಟೊತ್ತಿಗೆ. ಲೋಡ್ ಮಾಡ್ತಾರೋ ಇಲ್ಲ ನೋಡೋಣ ಇವತ್ತು. ಇದು ಯಾವುದೋ ಎಂಥ ಲೋಡ್ ಸಿಕ್ಬಿಡ್ತು ಗುರು ನಮಗೆ. ಒಳ್ಳೆ ಲೋಡ್ ಬಂದಿದ್ದು ಅವನ್ನೆಲ್ಲ ಬಿಟ್ಟು ಕಾಯೆಲ್ಲ ಹೇಳಿ ಬಂದರೆ ಇದು ಎಂಥ ಕೆಲಸ ಆಗಿಬಿಡ್ತು. 3 ದಿವಸ ಕಾಯೋದು. ಇಲ್ಲಿ ಮಳೆನೂ ಬರ್ತೈತೆ, ಪಾರ್ಸಲ್ ಲೋಡ್ ಆಗ್ತಿಲ್ಲ, ಏನೂ ಮಾಡೋಂಗಿಲ್ಲ. ನಾವು ಇದನ್ನೇ ಕಾದಲ್ಲಿ ಲೋಡ್ ಮಾಡ್ಕೊಂಡು ಹೋಗೋಣ. ಇನ್ನು ನೋಡೋಣ ಎಷ್ಟೊತ್ತಿಗೆ ಕರೀತಾರೆ ಏನೋ ಲೋಡ್ ಮಾಡೋಕ್ಕೆ. ಲೋಡ್ ಮಾಡೋದು ನಿಮಗೆ ತೋರಿಸ್ತೀನಿ ಟ್ರೈನಲ್ಲಿ. ನಮ್ದು ಅಲ್ಲಿಗೆ ಪ್ಲ್ಯಾಟ್ಫಾರಮ್ ಬೇರೆ, ಅವು ಕಾಯೆಲ್ಲ 1 ಟನ್ ಬರ್ತದವಂತೆ. ನೋಡೋಣ, ಒಳಗೆ ಹೋದ್ಮೇಲೆ ತೋರಿಸ್ತೀನಿ ಬನ್ನಿ.